ಕೇಂದ್ರ ಸರ್ಕಾರದಿಂದ ಬಿಗ್ ಅಪ್ಡೇಟ್. ನೀವು PM ಕಿಸಾನ್ ಸಮ್ಮಾನ್ ಹಣ ಪಡಿತಿದ್ದೀರಾ 2026 ಜನವರಿ ನಂತರ. ಅಂದ್ರೆ ಮುಂದಿನ ಕಂತು PM ಕಿಸಾನ್ ಸಮ್ಮಾನ್ ಯೋಜನೆಯ ಪ್ರಯೋಜನವನ್ನ ಪಡಿಬೇಕು ಅಂದ್ರೆ ನೀವಿದನ್ನ ಮಾಡಲೇಬೇಕು. ಇಲ್ಲ ಅಂದ್ರೆ ನಿಮ್ಮ ಅಕೌಂಟ್ಗೆ ಕೇಂದ್ರ ಸರ್ಕಾರದಿಂದ ಹಣ ಬರಲ್ಲ. ಹಾಗಿದ್ರೆ ಏನಿದು ಹೊಸ ಅಪ್ಡೇಟ್? ಕೇಂದ್ರ ಸರ್ಕಾರದಿಂದ ಮುಂದಿನ ಕಂತು 2000 ರೂಪಾಯಿ ಪಡಿಬೇಕು ಅಂದ್ರೆ ಏನ್ ಮಾಡಬೇಕು ಎಲ್ಲದರ ಬಗ್ಗೆ ಹೇಳ್ತೀನಿ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ ಡೈಲಿ. ನಾನು ಶೇಷಕೃಷ್ಣ ಭಟ್. ಹೌದು, PM ಕಿಸಾನ್ ಯೋಜನೆಯ ಹಣ ಪಡೆಯುತ್ತಿರುವ ರೈತರಿಗೆ ಕೇಂದ್ರ ಸರ್ಕಾರ ಈಗ ಒಂದು ಬಿಗ್ ಅಪ್ಡೇಟ್ ನೀಡಿದೆ. ನೀವು ಮುಂದಿನ ಕಂತು 2000 ರೂಪಾಯಿ ಹಣವನ್ನ ಯಾವುದೇ ಅಡೆತಡೆ ಇಲ್ಲದೆ ಪಡಿಬೇಕು ಅಂದ್ರೆ ನೀವು ವಿಶಿಷ್ಟ ರೈತ ಗುರುತಿನ ಚೀಟಿ ಅಥವಾ ರೈತ ID ಬಗ್ಗೆ ತಿಳಿದುಕೊಳ್ಳೇಬೇಕು. ಈ ರೈತ ID ಅಂದ್ರೆ ಏನು, ಇದು ಯಾಕೆ ಕಡ್ಡಾಯ, ಇದರಿಂದ ರೈತರಿಗೆ ಆಗುವ ಲಾಭಗಳೇನು ಮತ್ತು ಇದನ್ನ ಮಾಡಿಸೋದು ಹೇಗೆ ಅನ್ನೋದನ್ನ ನಾನೀಗ ಹೇಳ್ತಾ ಹೋಗ್ತೀನಿ. ಗಮನವಿಟ್ಟು ಕೇಳಿ. ಮೊದಲನೇದಾಗಿ ಏನಿದು ರೈತ ID ಅಂತ ನೋಡೋದಿದ್ರೆ, ಇದು PM ಕಿಸಾನ್ ಯೋಜನೆಯಲ್ಲಿ ಪಾರದರ್ಶಕತೆ ತರೋದಕ್ಕೆ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂತ ಒಂದು ಡಿಜಿಟಲ್ ಸಂಖ್ಯೆ. ಕೇಂದ್ರ ಸರ್ಕಾರದ ಅಗ್ರಿ ಸ್ಟಾಕ್ ಯೋಜನೆಯ ಅಡಿ ಈ ಡಿಜಿಟಲ್ ID ಅನ್ನ ನೀಡಲಾಗ್ತಿದೆ. ಇದು ನಿಮ್ಮ ಆಧಾರ್ ಕಾರ್ಡ್ ಮತ್ತು ಭೂ ದಾಖಲೆಗಳಾದ RTC ಜೊತೆಗೆ ನೇರವಾಗಿ ಲಿಂಕ್ ಆಗಿರುತ್ತೆ. ಅಷ್ಟೇ ಅಲ್ಲ, ನಿಮ್ಮ ಬ್ಯಾಂಕ್ ವಿವರಗಳು ಕೂಡ ಇದರಲ್ಲಿರುತ್ತೆ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ ಈಗಾಗಲೇ ಚಾಲ್ತಿಯಲ್ಲಿರುವಂತ ಫ್ರೂಟ್ಸ್ ID ಹೇಗಿದೆಯೋ ಅದೇ ಮಾದರಿಯಲ್ಲಿ ಈಗ ದೇಶದಾದ್ಯಂತ ಈ ರೈತ ID ಜಾರಿಗೆ ಬರ್ತಾ ಇದೆ. ಹಾಗಿದ್ರೆ ಈಗ ನೀವು ಕೇಳ್ಬೋದು, ಈ ರೈತ ID ಯಾಕೆ ಬೇಕು ಅಂತ. ನೋಡಿ, ಈ ID ತರೋದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ, ನಕಲಿ ಫಲಾನುಭವಿಗಳನ್ನ ಪತ್ತೆ ಹಚ್ಚೋದು. ನೋಡಿ, ಎಷ್ಟೋ ಸಲ ಏನಾಗುತ್ತೆ ಅಂತ ಹೇಳಿದ್ರೆ, ಸರ್ಕಾರ ಜನರಿಗೋಸ್ಕರ ರೈತರಿಗೋಸ್ಕರ ಹಲವಾರು ಯೋಜನೆಗಳನ್ನ ಸರ್ಕಾರ ತರ್ತಾ ಇರುತ್ತೆ. ಆದ್ರೆ ಅದು ನಿಜವಾದ ಫಲಾನುಭವಿಗಳಿಗೆ ತಲುಪೋ ಬದಲು ನಕಲಿ ಫಲಾನುಭವಿಗಳೇ ಅದನ್ನ ತಮ್ಮದಾಗಿಸ್ಕೊಂಡು ಬಿಡ್ತಾರೆ. ಅದಾಗಬಾರ್ದು. ನಿಜವಾದ ಫಲಾನುಭವಿಗಳಿಗೇನೆ ಆ ಯೋಜನೆಯ ಬೆನಿಫಿಟ್ ಸಿಗಬೇಕು ಅನ್ನೋ ಕಾರಣಕ್ಕೆ ಸರ್ಕಾರ ಇದನ್ನ ತಂದಿದೆ. ಹಾಗಿದ್ರೆ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ನೋಡಿದ್ರೆ, ನೋಡಿ, ಒಂದು ರಾಷ್ಟ್ರ ಒಂದು ರೈತ ID. ಒಬ್ಬ ರೈತ ಬೇರೆ ಬೇರೆ ರಾಜ್ಯಗಳಲ್ಲಿ ಜಮೀನು ಹೊಂದಿದ್ರು ಕೂಡ ಆತನಿಗೆ ಒಂದೇ ID ಇರುತ್ತೆ. ಇದರಿಂದ ಬೇರೆ ಬೇರೆ ಕಡೆ ಜಮೀನು ತೋರಿಸಿ ಡಬಲ್ ಹಣ ಪಡೆಯೋದಕ್ಕೆ ಬ್ರೇಕ್ ಬೀಳುತ್ತೆ. ಹಾಗೇನೆ ಎರಡನೇದಾಗಿ ನಕಲಿ ತಡೆ. ಒಂದೇ ಕುಟುಂಬದಲ್ಲಿ ಗಂಡ ಮತ್ತು ಹೆಂಡತಿ ಇಬ್ರು ಕೂಡ ಹಣ ಪಡೆಯುತ್ತಿದ್ರೆ ಅಂಥವರನ್ನ ಗುರುತಿಸಿ ಒಂದನ್ನ ರದ್ದು ಮಾಡಲಾಗುತ್ತೆ. ಯಾಕಂದ್ರೆ ನಿಯಮದ ಪ್ರಕಾರ ಒಂದು ಕುಟುಂಬಕ್ಕೆ ವರ್ಷಕ್ಕೆ 6000 ರೂಪಾಯಿ ಮಾತ್ರ ಸಿಗಬೇಕು. ಇನ್ನು ಮೂರನೇದಾಗಿ ನೇರ ಹಣ ವರ್ಗಾವಣೆ. ಯಾವುದೇ ಮಧ್ಯವರ್ತಿಗಳ ಕಾಟವಿಲ್ಲದೆ ಹಣ ನೇರವಾಗಿ ನಿಮ್ಮ ಅಕೌಂಟ್ಗೆ, ನಿಮ್ಮ ಖಾತೆಗೆ ಬರೋದಕ್ಕೆ ಇದು ಬಹಳ ಸಹಾಯ ಮಾಡುತ್ತೆ. ನೋಡಿ, ಕರ್ನಾಟಕದ ಫ್ರೂಟ್ಸ್ ಮಾದರಿ ಅನರ್ಹರ ಪತ್ತೆ. ನಿಮಗೆ ಗೊತ್ತಿರಲಿ, ನಮ್ಮ ಕರ್ನಾಟಕದ ಫ್ರೂಟ್ಸ್ ID ಇದೆಯಲ್ಲ, ಫಾರ್ಮರ್ ರಿಜಿಸ್ಟ್ರೇಷನ್ ಅಂಡ್ ಯೂನಿಫೈಡ್ ಬೆನಿಫಿಷಿಯರಿ ಇನ್ಫಾರ್ಮೇಶನ್ ಸಿಸ್ಟಮ್, ಇಡೀ ದೇಶಕ್ಕೆ ಈಗ ಇದು ಮಾಡೆಲ್ ಆಗಿದೆ. ರಾಜ್ಯದ ಈ ಯಶಸ್ಸನ್ನ ಗಮನಿಸಿದ ಕೇಂದ್ರ ಸರ್ಕಾರ ಈಗ ಇದನ್ನ ದೇಶದ 14 ರಾಜ್ಯಗಳಲ್ಲಿ ಪ್ರಾಯೋಗಿಕವಾಗಿ ಜಾರಿಗೊಳಿಸಿದೆ. ರಾಜ್ಯದಲ್ಲಿ ಒಟ್ಟು 59,13,902 ರೈತರಿಗೆ ರೈತ ID ನೀಡುವಂತ ಗುರಿ ಇದೆ. ಈಗಾಗಲೇ ಫ್ರೂಟ್ಸ್ ID ಹೊಂದಿರುವಂತ 45,14,772 ರೈತರನ್ನ ಅಂಗೀಕರಿಸಲಾಗಿದ್ದು, ಬಾಕಿ ಇರುವ 13,99,000 ರೈತರಿಗೆ ID ವಿತರಣೆ ಪ್ರಕ್ರಿಯೆ ನಡೀತಾ ಇದೆ. ಈ ಡಿಜಿಟಲ್ ತಪಾಸಣೆಯಿಂದಾಗಿ ಈಗಾಗಲೇ ಲಕ್ಷಾಂತರ ನಕಲಿ ಖಾತೆಗಳು ಬಂದಾಗಿವೆ. ಕರ್ನಾಟಕ ಒಂದರಲ್ಲೇ 7ನೇ ಕಂತಿನ ವೇಳೆಗೆ 52 ಲಕ್ಷದಷ್ಟಿದ್ದ ರೈತರ ಸಂಖ್ಯೆ ಈಗ 21ನೇ ಕಂತಿನ ವೇಳೆಗೆ 41 ಲಕ್ಷಕ್ಕೆ ಇಳಿದಿದೆ. ಅಂದ್ರೆ ಸುಮಾರು 11 ಲಕ್ಷಕ್ಕೂ ಹೆಚ್ಚು ಅನರ್ಹ ಖಾತೆಗಳನ್ನ ಬಂದ್ ಮಾಡಲಾಗಿದೆ. ಈಗ ಗೊತ್ತಾಯ್ತಲ್ಲ ಇದರ ಉದ್ದೇಶ ಏನು ಅಂತ ಹೇಳಿ. ಇನ್ನು ದೇಶಾದ್ಯಂತ ನೋಡೋದಿದ್ರೆ ಬರೋಬ್ಬರಿ 50 ಲಕ್ಷಕ್ಕೂ ಹೆಚ್ಚು ಅನರ್ಹ ಖಾತೆಗಳನ್ನ ವ್ಯವಸ್ಥೆಯಿಂದ ಹೊರಹಾಕಲಾಗಿದೆ. ಇದರಿಂದ ಅರ್ಹ ರೈತರಿಗೆ ಮಾತ್ರ ಸರ್ಕಾರದ ಸೌಲಭ್ಯಗಳು ಸಿಗುವಂತಾಗಿದೆ. ಹಾಗಿದ್ರೆ ಯಾರಿಗೆ ಈ ಯೋಜನೆ ಸಿಗುತ್ತೆ, ಅರ್ಹತೆಗಳೇನು? ನೋಡಿ, ಈ ಯೋಜನೆಯ ಲಾಭವನ್ನ ಪಡಿಬೇಕು ಅಂತಾದ್ರೆ ಕೆಲವೊಂದು ಕಂಡೀಷನ್ಗಳಿದಾವೆ. ಅದೇನೇನು ಅಂತ ಹೇಳಿ ಈಗ ನೋಡ್ತಾ ಹೋಗೋಣ. ಮೊದಲನೇದು, ರೈತರು ಕನಿಷ್ಠ 1 ರಿಂದ 2 ಎಕರೆಯಷ್ಟು ಸ್ವಂತ ಕೃಷಿ ಜಮೀನನ್ನ ಹೊಂದಿರಬೇಕಾಗತ್ತೆ. ಎರಡನೇದಾಗಿ, ನಿಮ್ಮ ಹೆಸರಲ್ಲಿ RTC ಅಥವಾ ಪಹಣಿ ದಾಖಲೆಗಳು ಕಡ್ಡಾಯವಾಗಿ ಇರಲೇಬೇಕಾಗತ್ತೆ. ಇನ್ನು ಮೂರನೇದು, ನಿಮಗೆ ತಿಂಗಳಿಗೆ 10,000ಕ್ಕಿಂತ ಹೆಚ್ಚು ಪಿಂಚಣಿ ಬರ್ತಾ ಇರಬಾರ್ದು ಮತ್ತು ನೀವು ಇನ್ಕಮ್ ಟ್ಯಾಕ್ಸ್
ಕಟ್ಟುವವರಾಗಿರಬಾರ್ದು. ಇನ್ನು ಮುಖ್ಯವಾಗಿ ನಿಮ್ಮ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರಬೇಕು ಮತ್ತು ಈ KYC ಪ್ರಕ್ರಿಯೆ ಮುಗಿದಿರಬೇಕು. ಹಾಗಿದ್ರೆ ಯಾರಿಗೆಲ್ಲ ಈ ಯೋಜನೆ ಅನ್ವಯಿಸಲ್ಲ, ಯಾರಿಗೆ ಸಿಗಲ್ಲ? ಸರ್ಕಾರಿ ನೌಕರರು, ನಿವೃತ್ತರಾಗಿರುವಂಥವರು ಸೇರಿ ಅವರಿಗೆ ಇದು ಸಿಗಲ್ಲ. GST ಪಾವತಿದಾರರು, GST ಪೇ ಮಾಡ್ತಾ ಇರುವಂಥವರಿಗೆ ಸಿಗಲ್ಲ. ಸಾಂಸ್ಥಿಕ ಭೂಮಿ ಹೊಂದಿರುವಂಥವರಿಗೆ ಸಿಗಲ್ಲ. ಕುಟುಂಬದಲ್ಲಿ ಒಬ್ಬರಿಗಿಂತ ಹೆಚ್ಚು ಜನ ಅರ್ಜಿ ಸಲ್ಲಿಸಿದ್ರೆ ಅವರಿಗೆ ಈ ಲಾಭ ಸಿಗಲ್ಲ. ಸೊ ಈಗ ನಿಮ್ಗೆ ಗೊತ್ತಾಗಿರ್ಬೋದು ಯಾರಿಗೆ ಸಿಗುತ್ತೆ ಯಾರಿಗೆ ಸಿಗಲ್ಲ ಅಂತ. ಹಾಗಿದ್ರೆ ನೆಕ್ಸ್ಟ್ ಪ್ರಶ್ನೆ, ಈ ರೈತ ID ಪಡೆಯೋದು ಹೇಗಪ್ಪ, ರಿಜಿಸ್ಟ್ರೇಷನ್ ಪ್ರಕ್ರಿಯೆ ಹೆಂಗೆ ಅಂತ ಹೇಳಿ. ಸೊ ಈ ರೈತ ID ಪಡೆಯೋದು ಹೇಗೆ, ಅದನ್ನ ಬಹಳ ಸುಲಭವಾಗಿ ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳ್ತಾ ಹೋಗ್ತೀನಿ. ಹಾಗೆ ಮಾಡಿ ನೀವು ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಸೊ ಮೊದಲಿಗೆ ನೀವೇನ್ ಮಾಡಬೇಕು ಅಂತ ಹೇಳಿದ್ರೆ, PM ಕಿಸಾನ್ ಅಧಿಕೃತ ವೆಬ್ಸೈಟ್ pmkisan.gov.in ಗೆ ಭೇಟಿ ನೀಡಬೇಕು. ಅದನ್ನು ಓಪನ್ ಮಾಡಿ ಅಲ್ಲಿ ನಿಮಗೆ ನ್ಯೂ ಫಾರ್ಮರ್ ರಿಜಿಸ್ಟ್ರೇಷನ್ ಅಂತ ಹೇಳುವಂತ ಒಂದು ಆಪ್ಷನ್ ಸಿಗುತ್ತೆ. ಸೊ ಆಪ್ಷನ್ ಕಾಣಿಸುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ. ಅದಾದ್ಮೇಲೆ ನಿಮ್ಮ ಆಧಾರ್ ನಂಬರ್ ಮತ್ತು ಮೊಬೈಲ್ ಸಂಖ್ಯೆಯನ್ನು ಕೊಡಬೇಕು. ಆಗ ನಿಮ್ಮ ಮೊಬೈಲ್ಗೆ ಒಂದು OTP ಬರುತ್ತೆ. ಸೊ ಆ OTP ಅನ್ನು ಹಾಕಿ ವೆರಿಫೈ ಮಾಡಿ. ಆಮೇಲೆ ನಿಮ್ಮ ಜಮೀನಿನ ವಿವರ ಅಂದ್ರೆ RTC ಮತ್ತು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಅನ್ನ ನೀವು ಅಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಅದನ್ನು ನೀವು ಅಪ್ಲೋಡ್ ಮಾಡಬೇಕು. ನೀವು ಕೊಟ್ಟ ಮಾಹಿತಿ ಸರಿಯಾಗಿದ್ರೆ ಅಧಿಕಾರಿಗಳು ಅದನ್ನ ವೆರಿಫೈ ಮಾಡಿ ಪರಿಶೀಲನೆ ಮಾಡಿ ನಿಮಗೆ ಒಂದು ವಿಶಿಷ್ಟ ರೈತ ID ಅನ್ನ ನೀಡ್ತಾರೆ. ಸೊ ಇಷ್ಟು ಸಿಂಪಲ್ ಆಗಿ ನೀವು ವಿಶಿಷ್ಟ ರೈತ ID ಅನ್ನ ಪಡಿಬಹುದಾಗಿದೆ. ಇನ್ನು ಕೊನೆಯದಾಗಿ ನೆನಪಿಟ್ಕೊಳ್ಳಿ, ಮುಂದಿನ ಕಂತಿನ ಹಣ ಪಾವತಿ ವಿಳಂಬವಾಗಬಾರದು ಅಂತ ಹೇಳಿದ್ರೆ ಇವತ್ತೇ ಈ KYC ಮಾಡಿಸಿ ಮತ್ತು ನಿಮ್ಮ ರೈತ ID ಅಪ್ಡೇಟ್ ಆಗಿದೆಯಾ ಅಂತ ಹೇಳುವಂಥದ್ದನ್ನ ಚೆಕ್ ಮಾಡ್ಕೊಳ್ಳಿ. ಕರ್ನಾಟಕದ ರೈತರು ಈಗಾಗಲೇ ಫ್ರೂಟ್ಸ್ ID ಹೊಂದಿದ್ದಲ್ಲಿ ಹೆಚ್ಚು ಚಿಂತಿಸುವಂತ ಅಗತ್ಯವಿಲ್ಲ. ಆದರೂ ಕೂಡ ಒಂದ್ಸಲ ಸ್ಟೇಟಸ್ ಚೆಕ್ ಮಾಡ್ಕೊಳ್ಳೋದು ಒಳ್ಳೆಯದು. ಸೊ ಈ ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆಗಿದೆ ಅಂದ್ರೆ ಈಗಲೇ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಯವರಿಗೆ ಶೇರ್ ಮಾಡಿ. ಹಾಗೆಯೇ ಬಾಸ್ವಾಲಾ ಡೈಲಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಬಾಸ್ವಾಲಾ, ಬಿ ದ ಬಾಸ್.